البلد وأنت حل بهذا البلد ووالد وما ولد لقد خلقنا الإنسان في كبد. ಪ್ರೀತಿಯ ವೀಕ್ಷಕರೇ, ಅದಕ್ಕೆ ಹೇಳುವಂಥದ್ದು ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಈ ಒಂದು ವಿಡಿಯೋದಿಂದ ನಾವು ಕಲಿಯಬೇಕಾದಂತಹ ಪಾಠವೇನೆಂದರೆ, ಮುಖಪುಟವನ್ನು ನೋಡಿ ಪುಸ್ತಕವನ್ನು ನಿರ್ಣಯಿಸಬಾರ್ದು. ಅಂದರೆ ಯಾರನ್ನು ಕೂಡ ಅವರ ವೇಷಭೂಷಣ, ಭಾಷೆ ಅಥವಾ ಹೊರಲೋಕಕ್ಕೆ ಕಾಣುವುದನ್ನು ಮಾತ್ರ ನೋಡಿಕೊಂಡು ಅವರನ್ನು ನಿರ್ಣಯಿಸಬಾರ್ದು. ಪ್ರತಿಯೊಂದಕ್ಕೂ ಅದಕ್ಕೆ ಆದಂತಹ ಮೌಲ್ಯವಿರುತ್ತೆ, ಬೆಲೆ ಇರುತ್ತೆ. ನೋಡಿ, ಈ ಒಂದು ವಿಡಿಯೋದಲ್ಲಿರುವಂತಹ ಯುವಕ ನೋಡಲು ಒಂದು ರೀತಿಯ ಭಿಕ್ಷುಕನ ಥರ ಇದ್ದರೂ ಕೂಡ ಈ ವ್ಯಕ್ತಿ ಎಷ್ಟು ಸುಂದರವಾಗಿ ಅಲ್ಲಾಹನ ಕುರ್ಆನಿನ ಆಯತ್ತುಗಳ ಸಾಲನ್ನು ಪಠಿಸ್ತಾ ಇದ್ದಾನೆ, ಪಾರಾಯಣ ಮಾಡ್ತಾ ಇದ್ದಾನೆ. ಸಾಧಾರಣ ವ್ಯಕ್ತಿಗಳಿಗೆ ಸಾಧ್ಯವಿಲ್ಲದ ರೀತಿಯಲ್ಲಾಗಿದೆ ಇವನ ಪಠಣ. ಅದಕ್ಕೆ ಹೇಳುವಂಥದ್ದು, ಯಾರನ್ನು ಕೀಳಾಗಿ ಕಾಣಬಾರ್ದು ಅಂತ. ಕುಡಿಯಲು ಯೋಗ್ಯವಲ್ಲದ ನೀರು ಕೂಡ ಬೆಂಕಿಯನ್ನು ನಂದಿಸುತ್ತೆ. ನಾವು ಬೇಡ ಎಂದು ಹರಿದು ಹಾಕಿ ಎಸೆದ ಪೇಪರ್ ಒಂದು ದಿನ ಗಾಳಿಪಟವಾಗಿ ನಮ್ಮ ತಲೆ ಮೇಲೆ ಹಾರಾಡಿಬಿಡುತ್ತೆ. ಪ್ರತಿಯೊಂದು ವಿಷಯ ಕೂಡ ಅದೇ ರೀತಿ. ನಾವು ಬೇಡ ಎಂದು ದೂರವಿಟ್ಟವರು ಒಂದು ದಿನ ಯಾರು ಇಲ್ಲದಾಗ, ಯಾರು ಸಹಾಯಕ್ಕೆ ಇಲ್ಲದಾಗ ನಮ್ಮ ಉಪಯೋಗಕ್ಕೆ ಬರ್ತಾರೆ, ನಮಗೆ ಸಹಾಯಕ್ಕೆ ಬರ್ತಾರೆ. ಅದಕ್ಕೆ ಯಾರನ್ನು ಕೀಳಾಗಿ ಕಾಣಬಾರ್ದು. ಈ ಕಾಲಚಕ್ರದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಒಬ್ಬ ವ್ಯಕ್ತಿ ಮಹಾನ್ ವ್ಯಕ್ತಿ ಆಗ್ಬೋದು. ಅದೇ ರೀತಿ ಒಂದು ಮಹಾನ್ ವ್ಯಕ್ತಿ ಒಂದೇ ಕ್ಷಣದಲ್ಲಿ ಯಾವುದೇ ಒಂದು ಬೆಲೆ ಇಲ್ಲದಂತಹ ಅಥವಾ ಒಂದು ರೂಪಾಯಿ ಕೂಡ ಹಣ ಇಲ್ಲದಂತಹ ಭಿಕಾರಿಯಾಗಿ ಮಾರ್ಪಾಡು ಹೊಂದಬಹುದು. ಅದಕ್ಕೆ ಹೇಳುವಂಥದ್ದು, ಪ್ರತಿಯೊಂದು ವಸ್ತುವಿಗೂ ಅದಕ್ಕೆ ಆದಂತಹ ಬೆಲೆಯನ್ನು ಕೊಡಬೇಕು ಅಂತ. ಯಾವ ವಸ್ತುವಾದರೂ ನಾವು ಅದನ್ನು ಜಡ್ಜ್ ಮಾಡುವಾಗ 100 ಬಾರಿ ಚಿಂತಿಸಬೇಕಾಗುತ್ತೆ. ಈ ವ್ಯಕ್ತಿಯ ವೇಷಭೂಷಣವನ್ನು ನೋಡಿ ನಾನು ಈ ರೀತಿ ಮಾಡುವುದು, ಈ ರೀತಿ ನಿರ್ಣಯಿಸುವುದು ಸರಿಯೇ ಎಂದು ನಮ್ಮನ್ನು ನಾವೇ ಕೇಳಿಕೊಳ್ಬೇಕು. ಅದೇ ರೀತಿ ಒಂದು ಒಳ್ಳೆ ಸೂಟ್ ಬೂಟು ಹಾಕಿ ಬಹಳ ಒಂದು ಮಾನ್ಯರ ಥರ ಇರುವಂತಹ ವ್ಯಕ್ತಿಯನ್ನು ಅವನೊಬ್ಬ ಮಹಾನ್ ವ್ಯಕ್ತಿ ಎಂದು ನಾವು ಅಂದ್ಕೊಳ್ಳೇಬಾರ್ದು. ಬಹುಶಃ ಕೆಲವೊಮ್ಮೆ ಅವರು ದೊಡ್ಡ ಒಂದು ಕೆಟ್ಟ ವ್ಯಕ್ತಿಯಾಗಿರಲಿಕ್ಕೆ ಕೂಡ ಸಾಧ್ಯವಿದೆ. ಅದೇ ರೀತಿ ಭಿಕಾರಿಯ ವೇಷಭೂಷಣವನ್ನು ಹಾಕಿದಂತಹ, ವಸ್ತ್ರಗಳನ್ನು ಧರಿಸಿದಂತಹ, ಡ್ರೆಸ್ ಹಾಕಿದಂತಹ ಒಬ್ಬ ವ್ಯಕ್ತಿ ಒಂದು ಮಹಾ ಕಲಿತಂತಹ ಅಥವಾ ದೊಡ್ಡ ವ್ಯಕ್ತಿಯಾಗಿರಲಿಕ್ಕೆ ಕೂಡ ಸಾಧ್ಯವಿದೆ ಅಲ್ವಾ? ಏನೇ ಆದರೂ ಈ ಒಂದು ನೀತಿ ಪಾಠವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸೋಣ.